ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ವಿಶೇಷ ಪೂಜೆ ಪ್ರಾರ್ಥನೆ. ಚಿಂತಾಮಣಿ. ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಚಿಂತಾಮಣಿ ತಾಲೂಕಿನ ಕನ್ನಂಪಳ್ಳಿ ಗ್ರಾಮದ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಡಾಕ್ಟರ್ ಎಂಸಿ ಸುಧಾಕರ್ ಅಭಿಮಾನಿಗಳು ವಿಶೇಷ ಪೂಜೆ ಸಲ್ಲಿಸಿ ಪ್ರಾರ್ಥನೆ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಚೀಮುಲ್ ನಿರ್ದೇಶಕ ಓಲವಾಡಿ ಅಶ್ವಥ್ ನಾರಾಯಣ ಬಾಬು ಹಾಗೂ ಮುಖಂಡರು ಮಾತನಾಡಿ, ಡಾಕ್ಟರ್ ಎಂಸಿ ಸುಧಾಕರ್ ಅವರು ಚಿಂತಾಮಣಿ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸಿದ್ದು, ಶಿಕ್ಷಣ, ಆರೋಗ್ಯ ಹಾಗೂ ಮೂಲಸೌಕರ್ಯ ಕ್ಷೇತ್ರಗಳಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಂಡಿದ್ದಾರೆ. ಅವರ ಅನುಭವ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯವನ್ನು ಪರಿಗಣಿಸಿ ರಾಜ್ಯ ಸಚಿವ ಸಂಪುಟದಲ್ಲಿ ಅವರಿಗೆ ಸೂಕ್ತ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಡಾಕ್ಟರ್ ಎಂಸಿ ಸುಧಾಕರ್ ಅವರ ಸೇವೆಯನ್ನು ಗುರುತಿಸಿ ಸಚಿವ ಸ್ಥಾನ ನೀಡಿ ಚಿಂತಾಮಣಿ ಕ್ಷೇತ್ರದ ಅಭಿವೃದ್ಧಿಗೆ ಮತ್ತಷ್ಟು ಉತ್ತೇಜನ ನೀಡಬೇಕು ಎಂದು ದೇವರಲ್ಲಿ ಪ್ರಾರ್ಥಿಸಿದರು. ವಿಶೇಷ ಪೂಜೆಯ ಬಳಿಕ ಕಾರ್ಯಕರ್ತರು ದೇವಾಲಯದ ಆವರಣದಲ್ಲಿ ಪ್ರಸಾದ ವಿತರಿಸಿ ಶೀಘ್ರದಲ್ಲೇ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಸಚಿವ ಸ್ಥಾನ ದೊರೆಯಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ವಿವಿಧ ಘಟಕಗಳ ಪದಾಧಿಕಾರಿಗಳು, ಕಾರ್ಯಕರ್ತರು ಹಾಗೂ ಡಾಕ್ಟರ್ ಎಂಸಿ ಸುಧಾಕರ್ ಅವರ ಅಪಾರ ಸಂಖ್ಯೆಯ ಅಭಿಮಾನಿಗಳು ಉಪಸ್ಥಿತರಿದ್ದರು. ನವೀನ್ ಕಿರಣ್, ಚಿಂತಾಮಣಿ. ಓಕೆ ಬಾಯ್ ಇರ್ಲಿ ಅಣ್ಣ, ಈ ಕಡೆ ಆ ಕಡೆ 2 ರೌಂಡ್ ಬಾಬು ಪಟ್ಟೆ ಆರೆಂಜ್ ಎಲ್ಲರೂ ಬರ್ತಾರೆ ಆಯ್ತಾ. ಚಿಂತಾಮಣಿ ತಾಲೂಕಿನ ಸಮಸ್ತ ನಮ್ಮ ಎಂಸಿ ಸುಧಾಕರ್ ರೆಡ್ಡಿ ಅವರ ಅಭಿಮಾನಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ಮುಂಚೂಣಿ ನಾಯಕರುಗಳು, ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರುಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು, ತಾಲೂಕು ಪಂಚಾಯತಿ ಅಧ್ಯಕ್ಷರುಗಳು, ಸದಸ್ಯರುಗಳು ಮತ್ತು ನಮ್ಮ ನಗರಸಭೆಯ ಅಧ್ಯಕ್ಷರುಗಳು ಮತ್ತು ಸದಸ್ಯರುಗಳು, ಸಮಸ್ತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ಕೂಡ ಇವತ್ತು ನಮ್ಮ ಕನ್ನಂಪಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನದಲ್ಲಿ ಇವತ್ತು ನಮ್ಮ ನಾಯಕರಾದಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಹಿಂದೆ 3 ವರ್ಷಗಳು ಸಚಿವರಾಗಿ ಕಾರ್ಯನಿರ್ವಹಿಸತಕ್ಕಂಥ ಎಂಸಿ ಸುಧಾಕರ್ ರೆಡ್ಡಿ ಅವರಿಗೆ ಇದೀಗ ತಾನೇ ಸುಮಾರು 1 ತಿಂಗಳ ಅವಧಿಯಲ್ಲಿ ಸನ್ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿಗಳಾದ ಮೇಲೆ ಏನಿವತ್ತು ಹೊಸದಾಗಿ ಸಚಿವ ಸಂಪುಟ ವಿಸ್ತರಣೆ ಮೊದಲನೇ ಹಂತದಲ್ಲಿ ಇವತ್ತು ಪ್ರಕ್ರಿಯೆ ಪೂರ್ಣಗೊಂಡಿದ್ದು, 2ನೇ ಹಂತದಲ್ಲಿ ಈಗ ಮತ್ತೆ ನಮ್ಮ ನಾಯಕರಾದಂಥ ಸುಧಾಕರ್ ರೆಡ್ಡಿ ಅವರನ್ನ ಸಚಿವರಾಗಿ ಮಾಡಲೇಬೇಕು ಅಂತ ಇವತ್ತು ನಮ್ಮ ಶ್ರೀರಾಮಚಂದ್ರನ ಬಂಟು ಅಂದರೆ ಆಂಜನೇಯ ಸ್ವಾಮಿ ಗೊತ್ತು ನಿಮಗೆ. ಶ್ರೀರಾಮಚಂದ್ರನ ಬಂಟು ಅಂದರೆ ನಾವು ಕೂಡ ಎಂಸಿ ಸುಧಾಕರ್ ರೆಡ್ಡಿ ಅವರ ಬಂಟರು, ನಾವೆಲ್ಲ ಅವರ ಅನುಯಾಯಿಗಳಾಗಿ ಇವತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ನಮ್ಮೆಲ್ಲ ಹಿರಿಯರು ಇವತ್ತು ಅಭಿಷೇಕದ ಮುಖಾಂತರ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಲಿ ಅಂತ ಎಲ್ಲರೂ ಕೂಡ ಒಟ್ಟಿಗೆ ಇವತ್ತು ನಾವೆಲ್ಲ ಪ್ರಾರ್ಥನೆಯನ್ನು ಸಲ್ಲಿಸಿರುತ್ತೇವೆ. ಈ ಒಂದು ದೇವರು ಪಂಚಮುಖಿ ಆಂಜನೇಯ ಸ್ವಾಮಿ ಮತ್ತು ನಮ್ಮ ಕೈಲಾಸಗಿರಿಯ ಈಶ್ವರ ಅವರಿಗೆ ಒಳ್ಳೆಯ ಸ್ಥಾನಮಾನವನ್ನು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಸಚಿವ ಸಂಪುಟದಲ್ಲಿ ಸಿಗಬೇಕು. ಮತ್ತು ಅದೇ ರೀತಿ ನಮ್ಮ ರಾಷ್ಟ್ರಮಟ್ಟದ ನಾಯಕರಾದಂಥ ಸನ್ಮಾನ್ಯ ಖರ್ಗೆ ಸಾಹೇಬರು, ಹಾಗೆ ನಮ್ಮ ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ರಾಹುಲ್ ಗಾಂಧಿಯವರು, ಹಾಗೆ ಶ್ರೀಮತಿ ಸೋನಿಯಾ ಗಾಂಧಿಯವರು, ಹಾಗೆ ಶ್ರೀಮತಿ ಪ್ರಿಯಾಂಕಾ ವಾದ್ರಾರವರು ಮತ್ತು ಎಲ್ಲ ನಮ್ಮ ರಾಜ್ಯದ ಎಲ್ಲ ಪ್ರಮುಖರು ಕೂಡ ಏನು ಇವತ್ತು ಕಾರಣ ಏನಂದರೆ, ಬಹುಶಃ 3 ವರ್ಷಗಳ ಅವಧಿಯಲ್ಲಿ ನಮ್ಮ ಸಚಿವರು ಇಡೀ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಕೂಡ ಈ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಸಚಿವರಾಗಿ ಭಾಳ ಹಲವಾರು ಬದಲಾವಣೆಯನ್ನು ತಂದಿರತಕ್ಕಂಥ ಯಾರಾದರೂ ಒಬ್ಬ ಸಚಿವರಿದ್ದರೆ ಅದು ನಮ್ಮ ಎಂಸಿ ಸುಧಾಕರ್ ಸಾಹೇಬರು. ಬಹುಶಃ ನಿಮ್ಗೆ ಗೊತ್ತು, ಉನ್ನತ ಶಿಕ್ಷಣ ಖಾತೆ ಅಷ್ಟು ಸಲೀಸಲ್ಲ, ಭಾಳ ಜವಾಬ್ದಾರಿಯಿಂದ ಮತ್ತು ಅದನ್ನು ನಿಭಾಯಿಸಬೇಕಾದ್ರೆ ಭಾಳ ಅದಕ್ಕೆ
ಒಂದು ಅರ್ಥಪೂರ್ಣವಾದಂಥ ಒಂದು ಚರ್ಚೆಗಳಲ್ಲಿ ಭಾಗವಹಿಸಿ ಮತ್ತು ಅದರಲ್ಲಿ ಭಾಳ ಎಲ್ಲ ಬುದ್ಧಿವಂತರು ಅದರಲ್ಲಿ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಯೂನಿವರ್ಸಿಟಿಗಳಲ್ಲಿ VCಗಳು ಮತ್ತು ರಾಜ್ಯಪಾಲರ ಜೊತೆಯಾಗಿ ಅದರಲ್ಲಿ ಈ ಕಾನ್ವೊಕೇಷನ್ ಸಮಾರಂಭಗಳಲ್ಲಿ ಮತ್ತು ಅದರ ಬಗ್ಗೆ ಮಾತಾಡ್ತಕ್ಕಂಥ ಒಂದು ಶೈಲಿ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಉನ್ನತ ಶಿಕ್ಷಣ ಇಲಾಖೆಯಲ್ಲಿರ್ತಕ್ಕಂಥ ಹಲವಾರು ಬದಲಾವಣೆಗಳನ್ನು ಈ ರಾಜ್ಯದಲ್ಲಿ ತಂದು ಇವತ್ತು ನಿಮಗೆ ಇವತ್ತು ಉನ್ನತ ಶಿಕ್ಷಣ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಬಹುಶಃ ಈ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚಿನ ಅದನ್ನು ಮೆರುಕು ಕೊಟ್ಟಕ್ಕಂಥವರು ನಮ್ಮ ಸಚಿವರು. ಮತ್ತು ಅವರಿಗೆ ಅದೇ ಇಲಾಖೆಯನ್ನು ಕೊಡಬೇಕಂತ ನಾವು ಇವತ್ತೆಲ್ಲರೂ ಕೂಡ ಒತ್ತಾಯಪೂರ್ವಕವಾಗಿ ನಾವೆಲ್ಲರೂ ಕೂಡ ಒಟ್ಟಿಗೆ ತಾಲೂಕಿನೆಲ್ಲ ಜನತೆಯ ಪರವಾಗಿ ಮತ್ತು ನಮ್ಮ ನಾಯಕರ ಪರವಾಗಿ ನಾವು ಒತ್ತಾಯಿಸ್ತಿದ್ದೀವಿ. ಮತ್ತು ಅವರಿಗೆ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದೀವಿ, ಅವರಿಗೆ ಮತ್ತೆ ಅವಕಾಶ ಸಿಗಲಿ ಎರಡನೇ ಹಂತದಲ್ಲಿ ಕೂಡ ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ. ಬಹುಶಃ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ. ಎಲ್ಲರೂ ಕೂಡ ನಾವು ದೇವರಲ್ಲಿ ಇವತ್ತು ಭಾಳ ಮನಸ್ಪೂರ್ವಕವಾಗಿ ಅವ್ರನ್ನ ಪ್ರಾರ್ಥನೆ ಮಾಡಿದ್ದೀವಿ, ನಮ್ಮ ನಾಯಕರಿಗೆ ಮತ್ತೆ ಅವಕಾಶ ಸಿಗಲಿ, ಮತ್ತು ಈ ಇಲಾಖೆಯನ್ನೇ ಅವರಿಗೆ ಕೊಡಲಿ. ಇಲಾಖೆಯಲ್ಲಿ ಹಲವಾರು ಬದಲಾವಣೆಯನ್ನು ಏನು ತಂದಿರೋ ಇವತ್ತು ನಿಮ್ಗೆ ಗೊತ್ತು. ಇವತ್ತು ಅವ್ರು ಬಂದ ಮೇಲೆ ನಮ್ಮ ಕರ್ನಾಟಕ ಎಕ್ಸಾಮ್ ಅಥಾರಿಟಿಯಲ್ಲಿ ಒಂದು ಸಣ್ಣ ಕಪ್ಪು ಚುಕ್ಕೆಯಲ್ಲಿರೋ ಇವತ್ತು ನಮ್ಮ CET ನಡೆಸ್ಕೊಟ್ಟಿದ್ದಾರೆ, ಬೇರೆ ಬೇರೆ ಇವತ್ತು ರಿಕ್ರೂಟ್ಮೆಂಟ್ಸನ್ನು ನಡೆಸ್ಕೊಟ್ಟಿದ್ದಾರೆ. ಅದೇ ನೀವು ನೋಡಿರ್ಬೋದು ರಾಷ್ಟ್ರ ಮಟ್ಟದಲ್ಲಿ ನೀಟಿನ ಅಸ್ತವ್ಯಸ್ತ ಹೆಂಗಾಯಿತು ಅಂತ. ಬಹುಶಃ ಕೇಂದ್ರ ಸರ್ಕಾರ ಇವತ್ತು ಸ್ಥಾನಪಲ್ಲಟ ಆಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ಧರ್ಮೇಂದ್ರ ಪ್ರಧಾನ್ ಅಂತ ಉನ್ನತ ಶಿಕ್ಷಣ ಇಲಾಖೆ ವಹಿಸ್ಕೊಂಡಿರ್ತಕ್ಕಂಥವರು ಯಾವ ರೀತಿ ಅದನ್ನು ಬುಡಮೇಲೆ ಮಾಡಿದ್ರು, ಯಾವ ರೀತಿ ಇವತ್ತು ಮಕ್ಕಳು ಹಲವಾರು ಜನ 10-11 ಜನ ಮಕ್ಕಳು ಇವತ್ತು ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದು ಕೂಡ ನೋಡಿದ್ದೀರ. ಆದರೆ ಅಂಥ ದೊಡ್ಡ ಇಲಾಖೆಯನ್ನು ನಿಭಾಯಿಸಬೇಕಾದ್ರೆ ಭಾಳ ಒಬ್ಬ ಉನ್ನತ ಶಿಕ್ಷಣ ಅಂದರೆ ನಿಮ್ಗೆ ಗೊತ್ತು. ಅವರು ಕೂಡ ಇವತ್ತು ನಮ್ಮ ಡಾಕ್ಟ್ರು, ಅವರು ಕೂಡ BDS ಅಲ್ಲಿ ಡಾಕ್ಟರ್ ಇದ್ದಾರೆ. ಅವರಿಗೆ ಯಾವ ರೀತಿ ಅದನ್ನು ನಿಭಾಯಿಸಬೇಕು ಅಂತ ಶಕ್ತಿ ಅವ್ರಿಗೆ ಗೊತ್ತಿದೆ. ಈ ಥರ ಸೂಕ್ಷ್ಮವಾದ ಇಲಾಖೆಯನ್ನು ನಿಭಾಯಿಸಬೇಕಾದ್ರೆ ಇಡೀ ಸಚಿವ ಸಂಪುಟದಲ್ಲಿ ನಂಗೆ ಗೊತ್ತಿದೆ ಯಾರೂ ಇಲ್ಲ. ಅವರಿಗೆ ಆ ಒಂದು ಚಾಕಚಕ್ಯತೆ ಅವ್ರಿಗೆ ಗೊತ್ತಿದೆ. ಅವ್ರಿಗೆ ಮತ್ತೆ ಆ ಒಂದು ಇಲಾಖೆಯನ್ನು ಅವರಿಗೆ ವಹಿಸಬೇಕು, ಅವರ ಮುನ್ನಡೆಸ್ಕೊಳ್ಬೇಕು. ಯಾಕೆಂದರೆ ಇನ್ನು ಇದೀಗ ತಾನೇ ಅವರು ಹಲವಾರು ಬದಲಾವಣೆ ತಂದಿದ್ದಾರೆ. ಇವತ್ತು ಇಲಾಖೆಗೆ ಸಂಬಂಧಪಟ್ಟಂತೆ ಕೋಟ್ಯಾಂತರ ರೂಪಾಯಿ ಅನುದಾನಗಳನ್ನು ಕೊಟ್ಟಿದ್ದಾರೆ. ಹೊಸ ಕಾಲೇಜುಗಳು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜುಗಳು, ಮತ್ತು ಹೊಸ ವಿಶ್ವವಿದ್ಯಾಲಯ, ಡೀಮ್ಡ್ ವಿಶ್ವವಿದ್ಯಾಲಯಗಳು, ಮತ್ತು ಇಡೀ ರಾಜ್ಯದಲ್ಲಿ ಇವತ್ತು ವೃತ್ತಿಪರ ಶಿಕ್ಷಣಗಳನ್ನು ಡಿಗ್ರಿ ಕಾಲೇಜುಗಳಲ್ಲಿ ತಂದಿರತಕ್ಕಂಥ ಒಬ್ಬ ಯಾರಾದರೂ ಸಚಿವರಿದ್ದರೆ ಅದು ನಮ್ಮ ಸುಧಾಕರ್ ಸಾಹೇಬ್. ಕ್ಯಾಂಪಸ್ ಟು ಇವತ್ತು ಏನಂತಾರೆ ಕ್ಯಾಂಪಸ್ ಟು ಕೆರಿಯರ್ ಅಂತ ಒಂದು ಹೊಸ ಅವಕಾಶ ಅಂತ. ಅಂದರೆ ಕ್ಯಾಂಪಸ್ ಟು ಅಂದರೆ ಹಿಂದೆ ನಮ್ಮ ಪ್ರೈವೇಟ್ ಕಾಲೇಜಸಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಇತ್ತು. ಆದರೆ ಇವತ್ತು ಸರ್ಕಾರಿ ಕಾಲೇಜುಗಳಲ್ಲಿ ಕ್ಯಾಂಪಸ್ ಸೆಲೆಕ್ಷನನ್ನು ಇವತ್ತು ವೃತ್ತಿಪರ ಶಿಕ್ಷಣವನ್ನು ತಂದು ಬರೀ ಡಿಗ್ರಿಗೆ ಸೀಮಿತವಾಗಿರ ಹಲವಾರು ಬದಲಾವಣೆ ತಂದಿರತಕ್ಕಂಥ ಯಾರಾದರೂ ಸಚಿವರು ಅದಕ್ಕೆ ಮಾನದಂಡಗಳನ್ನು ಏನಾದರೂ ಅದನ್ನು ಪ್ರಯೋಗಿಸಿದರೆ ನಮ್ಮ ಸಚಿವರೊಬ್ಬರೇ. ಅದರಿಂದ ಏನಿವತ್ತು ನಮ್ಮ ಅವಿದ್ಯಾವಂತರು ಮತ್ತು ವಿದ್ಯಾವಂತರು ಎಲ್ಲರೂ ಕೂಡ ಇವತ್ತು ಎಲ್ಲಿ ಡಿಗ್ರಿ ಮಾಡಿರ್ತಕ್ಕಂಥವ್ರು ಅವರಿಗೆ ನೇರವಾಗಿ ಉದ್ಯೋಗ ಸಿಗ್ತಕ್ಕಂಥ ಕೌಶಲ್ಯಭರಿತ ವಿದ್ಯಾಭ್ಯಾಸ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಶಿಕ್ಷಣ ಮುಖಾಂತರ ಇವತ್ತು ಕಾಲೇಜುಗಳಲ್ಲಿ ತಂದಿರತಕ್ಕಂಥದ್ದು ಸಚಿವರೊಬ್ಬರೇ. ಅದು ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಅಂತ ಅವ್ರ ಆಸೆ ಇದೆ, ನಿರೀಕ್ಷೆ ಇದೆ. ಅವ್ರ ಆಸೆ ಫಲಿಸಲಿ ಅಂತ ಕೇಳ್ತಾ ನಾನು ಅವರಿಗೆ ಶುಭ ಆಗಲಿ, ಆ ದೇವರು ಅವರಿಗೆ ಒಳ್ಳೆಯದಾಗಲಿ, ಆ ದೇವರು ಅವರಿಗೆ ಒಳ್ಳೆಯ ಆಶೀರ್ವಾದ ಕೊಟ್ಟು ಮತ್ತೆ ಸಚಿವರಾಗ್ತಕ್ಕಂಥ ಅವಕಾಶ 100% ನಮಗೆ ಖಾತ್ರಿ ಇದೆ, ಅವ್ರು ಆಗ್ತಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸರ್. ಏನಪ್ಪ ಅಂದ್ರೆ ನಾವೆಲ್ಲ ಸೇರಿ ಇವತ್ತು ಆಂಜನೇಯ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದಾರೆ ಎಲ್ಲರೂ ಸೇರಿ. ನಮ್ಮ ಸುಧಾಕರ್ ರೆಡ್ಡಿ ಫಾಲೋಅಪ್ ಎಲ್ಲ ಹೇಳಿದ್ದೀವಿ. ಇಲ್ಲಿ ಸೇರೋ ಉದ್ದೇಶ ಏನಪ್ಪ ಅಂದರೆ ಮತ್ತೆ ನಮ್ಮ ಸುಧಾಕರ್ ರೆಡ್ಡಿ ಅವರಿಗೆ ಹಿಡಿಸಿಟ್ಟು ನಮ್ಮ DK ಸಾಹೇಬರು, ಸಿದ್ದರಾಮಯ್ಯ ಅವರು, ರಾಹುಲ್ ಗಾಂಧಿ ಅವರು ಎಲ್ಲ ಸೇರಿ, ಖರ್ಗೆ ಅವ್ರಿಗೆಲ್ಲ ಸೇರಿ ನಮ್ಮ ಸುಧಾಕರ್ ರೆಡ್ಡಿ ಅವರಿಗೆ ಮತ್ತೆ ಮಿನಿಸ್ಟ್ರಿ ಕೊಡಬೇಕಂತ ನಾವೆಲ್ಲ ಕೇಳ್ಕೊತಾ ಇದ್ದೀವಿ.